SK Super TMT, the long life TMT. ಸಲೂನ್ ಬ್ಯೂಟಿಗೆ ಮನಸೋತ ಮಾಲೀಕನೊಬ್ಬ ಪ್ರೀತಿ ನಿವೇದನೆ ಮಾಡಿದ್ದು ನಿರಾಕರಣೆ ಮಾಡಿದ ಮಹಿಳೆಯನ್ನ ಕೆಲಸದಿಂದ ವಜಾ ಮಾಡಿದ್ದು ಸಲೂನ್ ಮಾಲೀಕನಿಗೆ ಬ್ಯೂಟಿಷಿಯನ್ ಪತಿಯಿಂದ ಹಿಗ್ಗಾಮುಗ್ಗಾ ಹಲ್ಲೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸಲೂನ್ ಸುಂದರಿ ಹಿಂದೆ ಬಿದ್ದ ಮಾಲೀಕನಿಗೆ ಗೂಸ. ಲವ್ ಪ್ರಪೋಸಲ್ ಒಪ್ಪದಿದ್ದಕ್ಕೆ ಹೋಯ್ತಾ ಉದ್ಯೋಗ. ಸಲೂನ್ ನಲ್ಲಿ ನಡೆದ ಈ ಫೈಟಿಂಗ್ ಸೀನ್ ಒಮ್ಮೆ ನೋಡ್ಬಿಡಿ. ಇಲ್ಲಿ ಸಲೂನ್ ಮಾಲೀಕನಿಗೆ ಹಿಡಿದು ಹಿಗ್ಗಾಮುಗ್ಗಾ ಗೂಸ ಬಿದ್ದಿದೆ. ಇದಕ್ಕೆಲ್ಲ ಕಾರಣವಾಗಿದ್ದೆ ಲವ್ ಪ್ರಪೋಸಲ್ ಸ್ಟೋರಿ. ಹೌದು, ನಗರದ ಆವಲಹಳ್ಳಿಯ ಸ್ಕಿನ್ ಶೈನ್ ಫ್ಯಾಮಿಲಿ ಸಲೂನ್ ನಲ್ಲಿ ಈ ಘಟನೆ ನಡೆದಿದೆ. ಸಲೂನ್ ಮಾಲೀಕ ಮೋಹನ್ ಕುಮಾರ್ ತಮ್ಮಲ್ಲಿ ಕೆಲಸ ಮಾಡ್ತಿದ್ದ ಬ್ಯೂಟಿಷಿಯನ್ ಸುಷ್ಮಾಗೆ ಬಿಸ್ಕೆಟ್ ನೀಡಿ ಪ್ರಪೋಸ್ ಮಾಡಿದ್ನಂತೆ. ಆದ್ರೆ ಮೋಹನ್ ಕುಮಾರ್ ಪ್ರಪೋಸಲ್ ಅನ್ನ ಸುಷ್ಮಾ ಒಪ್ಪಿಕೊಂಡಿರ್ಲಿಲ್ಲ. ಪ್ರಪೋಸಲ್ ನಿರಾಕರಿಸಿದ್ದಕ್ಕೆ ಕೋಪಗೊಂಡ ಮಾಲೀಕ ಮೋಹನ್ ಸುಷ್ಮಾರನ್ನ ಕೆಲಸದಿಂದ ತೆಗೆದು ಹಾಕಿದ್ನಂತೆ. ಇದರಿಂದ ಕೆರಳಿದ ಬ್ಯೂಟಿಷಿಯನ್ ಪತಿ ತನ್ನ ಗ್ಯಾಂಗ್ ಜೊತೆ ಸಲೂನ್ಗೆ ನುಗ್ಗಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಈ ಗಲಾಟೆ ತಡೆಯಲು ಬಂದ ಮೋಹನ್ ಪತ್ನಿ ಶ್ರೀಜಾ ಕುತ್ತಿಗೆಗೆ ಕೈ ಹಾಕಿ ಹಲ್ಲೆ ನಡೆಸಿದ್ದಾರಂತೆ. ಎಷ್ಟು ತಡೆದರೂ ಬಂದವರೆಲ್ಲರೂ ಒಂದೊಂದು ಏಟು ಹಾಕಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಸುಷ್ಮಾ ಪತಿ ಮತ್ತು ಆತನ ಗ್ಯಾಂಗ್ ನಡೆಸಿದ ಸಂಪೂರ್ಣ ಹಲ್ಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏನೋ ಇಶ್ಯೂನಿಂದ ನಮ್ಮ ಹಸ್ಬೆಂಡ್ ಬಿಸ್ಕೆಟ್ ಕೊಟ್ಟರು, ಏನೋ ಪ್ರಪೋಸ್ ಮಾಡಿದ್ರು ಅಂತ ಕೇಳಿದ್ಲು. ಏನು ಅಂತ ಪ್ರಪೋಸ್ ಮಾಡಿದ್ದಾರೆ ಅಂದರೆ ಬಿಸ್ಕೆಟ್ ಕೊಟ್ಟಿದ್ರು ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಂತ ಪ್ರಪೋಸ್ ಮಾಡಿದ್ದಾರೆ ಅಮ್ಮ, ಐ ಲವ್ ಯು ಅಂತ ಏನನ್ನು ಮಾಡಿ ಇಲ್ಲ, ಬಿಸ್ಕೆಟ್ ಕೊಟ್ಟರು ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಏನು ಅಂತ ಆ ಮಾಟಗಳೂ ಹೇಳಕ್ಕಾಗಲ್ಲ, ಅಷ್ಟು ಕೆಟ್ಟವಾಗಿ ಮಾತಾಡಿದ್ಲು ಅವರು. ಈ ಸಂಬಂಧ ಸಲೂನ್ ಮಾಲೀಕ ಮೋಹನ್ ಕುಮಾರ್, ಸುಷ್ಮಾ, ಆಕೆಯ ಪತಿ ಹಾಗೂ ಆತನ ಬೆಂಬಲಿಗರ ವಿರುದ್ಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಹಲ್ಲೆ ನಡೆಸಿ ಪರಾರಿಯಾದ ಆರೋಪಿ ಗ್ಯಾಂಗ್ಗೆ ಬಲೆ ಬೀಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.